ನಿರಂಜನರು ಸುಮಾರು 150ಕ್ಕೂ ಹೆಚ್ಚು ಕಥೆಗಳನ್ನು ಬರೆದಿದ್ದಾರೆ. ಕುಳುಕುಂದ ಶಿವರಾಯ ಅನ್ನುವ ಹೆಸರಿನಲ್ಲಿ ಸುಮಾರು ಒಂದು 52 ಕಥೆಗಳು ಅವ್ರು ಬರೆದಿದ್ದಾರೆ. ಅದು ಅವಾಗ ಎಡಪಂಥೀಯ ಪ್ರಚಾರ ಮತ್ತು ಮೇಲ್ಗೈಯನ್ನು ಸಾಧಿಸುವ ಸಂದರ್ಭದ ಕಥೆಗಳವು. ನಿರಂಜನ ಅನ್ನುವ ಹೆಸರಿನಲ್ಲಿ ನಂತರ ಅವರು ಬರೆದ ಕಥೆಗಳಲ್ಲಿ ಒಂದು ಮಾಗಿದ ಜೀವನ ದೃಷ್ಟಿಯನ್ನು ನಾವು ಕಾಣಬಹುದು. ಮಾರ್ಕ್ಸ್ ಲೆನಿನ್ ತತ್ವಗಳಿಗೆ ತಮ್ಮ ನಿಷ್ಠೆಯನ್ನು ಉಳಿಸಿಕೊಂಡು ರಾಜಿಗಿಳಿಯದೆ ಬರೆದ ನಿರಂಜನರು ಸಾಮಾಜಿಕ ಸಮಸ್ಯೆಗಳನ್ನು ಸ್ತ್ರೀಯರದ್ದೇ ಎಂದು ಪ್ರತ್ಯೇಕಿಸಿದೆ. ಇಡೀ ಸಾಮಾಜಿಕ ವ್ಯವಸ್ಥೆಯ ಸ್ವರೂಪವನ್ನು ತಳಹದಿಯಾಗಿಟ್ಟುಕೊಂಡು ಎಲ್ಲ ಬಗೆಯ ಅಸಮಾನತೆಗಳಲ್ಲಿ ಲಿಂಗಾಧಾರಿತ ಅಸಮಾನತೆಯ ಒಂದು ಅಂತ ವಿಶ್ಲೇಷಿಸ್ತಾರೆ. ಸ್ತ್ರೀ ಕೇಂದ್ರಿತ ವಸ್ತುವಿದ್ದರೂ ಸಮಸ್ಯೆಗಳನ್ನು ವ್ಯಕ್ತಿಗತ ಬದುಕಿನ ಸಂದರ್ಭಕ್ಕೆ ಮಾತ್ರ ಸೀಮಿತಗೊಳಿಸದೆ ಕೌಟುಂಬಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಪರಿಸರದಲ್ಲಿ ಆ ಬೇರುಗಳಿರುವುದನ್ನು ಗುರುತಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ ಶ್ರೀ ಕುಳುಕುಂದ ಶಿವರಾಯ ಅಥವಾ ಹೆಚ್ಚು ಪರಿಚಿತರಾದ ನಿರಂಜನ ಇವರ ಶತಮಾನೋತ್ಸವದ ಆಚರಣೆಯ ನೆನಪಿನಲ್ಲಿ ಅವರನ್ನು ಮತ್ತು ಅವರ ಬರಹವನ್ನು ನೆನಪಿಸಿಕೊಳ್ಳುವ ಸಾರ್ಥಕ ಪ್ರಯತ್ನ ಮಾಡುತ್ತಿರುವ ಕ್ರಿಯಾ ಮಾಧ್ಯಮಕ್ಕೆ ಮೊದಲು ನನ್ನ ವಂದನೆಗಳು ಮತ್ತು ಅಭಿನಂದನೆಗಳು. ಈ ಸಂದರ್ಭದಲ್ಲಿ ನಿರಂಜನ ಮತ್ತು ಅನುಪಮ ದಂಪತಿಗಳ ಒಡನಾಟದ ನೆನಪು ನನ್ನ ಮನಸ್ಸಿನಲ್ಲಿ ಇನ್ನೂ ಹಸಿರಾಗಿದೆ. ಸುಮಾರು 1 ದಶಕಕ್ಕೂ ಹೆಚ್ಚು ಕಾಲ ಅವರ ಜಯನಗರದ ಮನೆಯಲ್ಲಿ ನಿರಂತರವಾಗಿ ಅವರನ್ನು ಭೇಟಿ ಮಾಡುತ್ತಾ ಅವರೊಡನೆ ವಾದ ಪ್ರತಿವಾದ, ಚರ್ಚೆ, ಸಂವಾದ ಮಾಡುತ್ತಾ ನಾನು ಕಲಿತದ್ದು ಬಹಳ. ನಿರಂಜನರನ್ನು 2 ಬಾರಿ ಸಂದರ್ಶಿಸುವ ಅವಕಾಶ ನನಗೆ ಸಿಕ್ಕಿತ್ತು. ಅದರಲ್ಲಿ ಮುಖ್ಯವಾಗಿ ಆಕಾಶವಾಣಿಯ ವನಿತಾ ವಿಹಾರಕ್ಕಾಗಿ 1982ರಲ್ಲಿ ನಿರಂಜನರ ಕಾದಂಬರಿಗಳಲ್ಲಿ ಸ್ತ್ರೀ ಪಾತ್ರಗಳು ಎಂಬುವ ವಸ್ತುವನ್ನೇ ಇಟ್ಟುಕೊಂಡು ಸಂದರ್ಶಿಸಿದ್ದೆ. ಇಂದು ಈ ನಿರಂಜನರ ಮರು ಓದು ನಡೆಸುತ್ತಿರುವ ಈ ಸಂದರ್ಭದಲ್ಲಿ, ಅಂದರೆ ಸುಮಾರು 4 ದಶಕಗಳಾಗಿದೆ ನಾನು ಅವತ್ತು ಅವರನ್ನು ಸಂದರ್ಶಿಸಿದ್ದು. ಯಾಕೆಂದರೆ ನನಗೆ ಇವಾಗ ಕೊಟ್ಟಿರುವ ವಿಷಯ ನಿರಂಜನರ ಕಥನ ಸಾಹಿತ್ಯದಲ್ಲಿ ಮಹಿಳಾ ಪ್ರಶ್ನೆ ಅಂತ ನಾನೇ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಆ ಸಂದರ್ಶನಕ್ಕೂ ಇವತ್ತು ನಾನು ಮಾತಾಡ್ತಿರುವ ಈ 4 ದಶಕಗಳ ಈ ಸಂದರ್ಭದಲ್ಲಿ ಹಲವಾರು ಬದಲಾವಣೆಗಳಾಗಿದೆ. ಅವರ ಸಾಹಿತ್ಯ ಮಾತ್ರ ಹಾಗೇ ಇದೆ, ಆದರೆ ಅದನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ, ಅದು ಸಾಕಷ್ಟು ಬದಲಾವಣೆಗಳಾಗಿದೆ. ಹಲವಾರು ಸಾಹಿತ್ಯಿಕ ಸಿದ್ಧಾಂತಗಳು ಬಂದು ಹೋಗಿವೆ. ಅದರಲ್ಲೂ ವಿಶೇಷವಾಗಿ 70ರ ದಶಕದಲ್ಲಿ ಹುಟ್ಟಿ ನಂತರ ಒಂದು ಗಟ್ಟಿ ನೆಲೆಯನ್ನು ಕಂಡುಕೊಂಡಂತಹ ಸ್ತ್ರೀವಾದಿ ಸಿದ್ಧಾಂತ ಇವತ್ತು ಪ್ರಚುರವಾಗಿದೆ. ಅದರಿಂದ ಈ ಎಲ್ಲ ಚಿಂತನೆಯ ಹಿನ್ನೆಲೆಯಲ್ಲಿ ಅವತ್ತು ನಾನು ನೋಡಿದ ನಿರಂಜನರ ಮತ್ತೊಂದು ಅಥವಾ ವಿಶಾಲವಾದ ವಿಸ್ತೃತವಾದ ರೂಪವನ್ನು ನೋಡೋದಕ್ಕೆ ಸಾಧ್ಯನಾ ಅಂತ ನನಗೆ ನನ್ನ ಮನಸ್ಸಿನಲ್ಲಿ ಹೊಳಿತು. ನಾನು ನನ್ನ PhDಗೆ ಆಯ್ಕೆ ಮಾಡಿಕೊಂಡ ವಿಷಯ ಆಧುನಿಕ ಕಥನ ಸಾಹಿತ್ಯದಲ್ಲಿ ಸಾಹಿತ್ಯ ಚಳುವಳಿಗಳು ಮತ್ತು ಮಹಿಳೆ ಅಂತ. ಹಾಗಾಗಿ ಪ್ರಗತಿಶೀಲ ಸಾಹಿತ್ಯದ 4-5 ಸಾಹಿತಿಗಳ ಜೊತೆಗೆ ನಿರಂಜನರನ್ನು ನಾನು ಅಧ್ಯಯನ ಮಾಡಿದಾಗ ಅವರೆಷ್ಟು ಹೇಗೆ ಆ ಪ್ರಗತಿಶೀಲ ಸಾಹಿತಿಗಳ ಗುಂಪಿನಲ್ಲಿ ವಿಶಿಷ್ಟರಾಗಿ ನಿಲ್ತಾರೆ, ಹಲವಾರು ವಿಷಯಗಳಲ್ಲಿ ಅಷ್ಟೇ ಅಲ್ಲ, ಒಂದು ಸ್ತ್ರೀಯನ್ನು ಅವರು ನೋಡುವ ದೃಷ್ಟಿ ಸಾಹಿತ್ಯದಲ್ಲಿ ವ್ಯಕ್ತಿಗತವಾಗಿ ಅದು ಬೇರೆ ಇರಲಿ, ಅವರು ಚಿತ್ರಿಸಿರುವ ಸ್ತ್ರೀ ಪಾತ್ರಗಳು ಕೂಡ ಹೇಗೆ ಭಿನ್ನವಾಗಿವೆ ಅನ್ನೋದು ನಾನು ಒಟ್ಟು ಕಂಡುಕೊಂಡಂತಹ ತೀರ್ಮಾನ ಅಂತ ಹೇಳ್ಬೋದು. ಅದಕ್ಕೆ ಮುಂಚೆ ಈಗ ನಾವು ಏನು ಮಾಡ್ತಿದ್ವಿ ಆ ಸಂದರ್ಭದಲ್ಲಿ ಅಂದರೆ, ಸಾಹಿತ್ಯ ಕೃತಿಗಳಲ್ಲಿ ಸ್ತ್ರೀ ಪ್ರತಿನಿಧೀಕರಣ ಹೇಗಿದೆ, ಅವಳಿಗೆ ಎಂತಹ ಸ್ಥಾನಮಾನ ಸಿಕ್ಕಿದೆ ಅನ್ನೋದನ್ನೇ ಚರ್ಚಿಸ್ತಾ ಇದ್ವಿ. ಆ ಹಂತದಿಂದ ಇವತ್ತು ಮುಂದೆ ಬಂದಿದ್ದೀವಿ. ಏನು ಅಂದರೆ, ಮಹಿಳೆಯ ಅಧೀನತೆಯ ವಾಸ್ತವಿಕ ಪ್ರಶ್ನೆಯನ್ನು ಕುರಿತು ಇವತ್ತು ಮಾತಾಡ್ತಾ ಇದ್ದೀವಿ. ಆ ಹೆಣ್ಣಿನ ಅಧೀನತೆಗೆ ಕಾರಣವಾಗಬಹುದಾದ ರಚನೆಗಳ ಬಗ್ಗೆ, ಆ ಅಧೀನತೆಯ ಸ್ವರೂಪ ಏನು, ಅದಕ್ಕೆ ಆಧಾರ ಏನು ಅನ್ನುವುದನ್ನು ಇವತ್ತಿನ ಸ್ತ್ರೀವಾದಿ ವಿದ್ವತ್ ಲೋಕ ಚರ್ಚಿಸ್ತಾ ಇದೆ, ಅದರಲ್ಲಿ ನಿರತವಾಗಿದೆ. ಅಂಥ ಒಂದು ಚರ್ಚೆಯಲ್ಲಿ ಪುರುಷ ಸೃಷ್ಟಿಯಾಗಿರುವ ಚರಿತ್ರೆ, ಸಾಹಿತ್ಯ, ಕಲೆ, ಚಿಂತನೆ ಈ ಎಲ್ಲವುಗಳ ಅಧಿಕಾರ ಲೋಕಕ್ಕೆ ಲಗ್ಗೆ ಇಟ್ಟು
ಸಾಮಾಜಿಕ ನ್ಯಾಯ ಮತ್ತು ಮಾನವ ಹಕ್ಕುಗಳು ಅನ್ನುವ ಪರಿಭಾಷೆಯಲ್ಲಿ ತನ್ನದೇ ಆದ ವಿಶಿಷ್ಟ ಪ್ರಶ್ನೆಗಳನ್ನು ಮಹಿಳಾ ಅಸ್ಮಿತೆಗಾಗಿ ಇವತ್ತು ಎತ್ತಲಾಗ್ತಿದೆ. ಇದನ್ನೇ ನಾನು ಮಹಿಳಾ ಪ್ರಶ್ನೆಗಳು ಅಂತ ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ ನಾವು 70-80ರ ದಶಕದ ಮಹಿಳಾ ಚಳುವಳಿ ಎತ್ತಿದಂಥ ಸೋದರತ್ವದ ಪರಿಕಲ್ಪನೆ ಆಗಿರಬಹುದು, ಹಾಗೆ ಲಿಂಗ ರಾಜಕೀಯದ ವಿಭಿನ್ನ ಸ್ವರೂಪಗಳು, ಇಂಥವುಗಳ ಈ ಎಲ್ಲ ಚಿಂತನೆಗಳನ್ನು ಇಟ್ಕೊಂಡು ಇವತ್ತು ನಿರಂಜನರ ಎಲ್ಲ ಕೃತಿಗಳನ್ನು ಈಗ ನನಗೆ 20 ನಿಮಿಷ ಮಾತಾಡಿರುವಾಗ ಮಾತಾಡೋಕ್ಕಾಗಲ್ಲ ಅನ್ನೋದು ಗೊತ್ತು. ಮತ್ತು ಆರಂಭದಲ್ಲಿ ನಮ್ಮ ಚೆನ್ನಿಯವರು ಅದೆಷ್ಟು ಸಮಗ್ರವಾದ ಒಂದು ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ ಅಂತಂದರೆ, ನಾನು ಅವರು ಹೇಳಿದ ಎಲ್ಲ ವಿಚಾರಗಳನ್ನು ಒಪ್ಕೋತಾ ನನ್ನ ಮಾತನ್ನು ಕೇವಲ ಕೆಲವು ಕತೆ ಕಾದಂಬರಿಗಳಲ್ಲಿ ಹೇಗೆ ಮಹಿಳಾ ಪ್ರಶ್ನೆಯನ್ನು ನಾವು ಗುರ್ತಿಸೋಕ್ಕೆ ಸಾಧ್ಯ ಅಂತ ಸೀಮಿತಗೊಳಿಸ್ಕೊಳ್ತೀನಿ. ನಿರಂಜನರು ಸುಮಾರು 150ಕ್ಕೂ ಹೆಚ್ಚು ಕತೆಗಳನ್ನು ಬರೆದಿದ್ದಾರೆ. ನಾನು ಕ್ರಿಯಾ ಮಾಧ್ಯಮದವರಿಗೆ ಥ್ಯಾಂಕ್ಸ್ ಯಾಕೆ ಹೇಳಬೇಕು ಅಂದರೆ, ಇಲ್ಲದೇ ಇದ್ದರೆ ನಾನು ಓದ್ತಾ ಇದ್ನೋ ಇಲ್ಲೋ. ಈಗ ಕಳೆದ 1-2 ತಿಂಗಳಲ್ಲಿ ಅಷ್ಟು ಕತೆಗಳನ್ನು ಓದಿದ್ದೀನಿ. ಅಷ್ಟು ಕತೆಗಳ ಬಗ್ಗೆ ಮಾತಾಡೋದಿಲ್ಲ, ಹೆದರ್ಕೋಬೇಡಿ. ನನಗೆ ತುಂಬ ಮುಖ್ಯ ಈ ವಿಷಯಕ್ಕೆ ಅನಿಸುವ 3-4 ಕತೆಗಳನ್ನು ಹೇಳ್ಬೋದು. ಆದರೆ ನಿರಂಜನರ ಕತೆಗಳು ಬೇರೆ ಎಲ್ಲ ಕತೆಗಾರರಿಗಿಂತ ಭಿನ್ನ ಅನಿಸೋದು, ಅಥವಾ ನನಗೆ ಗೊತ್ತಿಲ್ಲ, ಇವರು ಚೆನ್ನಿಯವರು ತಿದ್ದಬೇಕು, ಯಾರು ಕಾದಂಬರಿಗೆ ಮುನ್ನುಡಿ ಬರೆಯೋದು ನೋಡಿದ್ದೀನಿ, ಇವರು ಕತೆಗೆ ಮುನ್ನುಡಿ ಬರೀತಾರೆ. ಅದು 1 ಸಾಲಿನದಿರಬಹುದು, 4 ಸಾಲಿನಿರ್ಬೋದು, ಹೆಚ್ಚಂದರೆ 5-6 ಸಾಲಿನದು. ಆ ಕತೆ ಹುಟ್ಕೊಂಡ ಹಿನ್ನೆಲೆ ಇರಬಹುದು, ಆ ಕತೆಗೆ ಅವರಿಗೆ ಪ್ರೇರಣೆಯಾಗಿದ್ದ ಸಂದರ್ಭ ಇರ್ಬೋದು, ಅಥವಾ ಕತೆಯನ್ನು ಪರಿಚಯಿಸುವ, ಇದು ತುಂಬ ಆಶ್ಚರ್ಯ ಮತ್ತು ಒಂಥರ ಅದೇ ವಿನೂತನವಾದ್ದು ಅಂತ ನನಗನ್ನಿಸ್ತು. ಅದು 13 ವರ್ಷ, ಅಷ್ಟು ಚಿಕ್ಕ ಹುಡುಗ, ಅವರ ಒಂದು 13ರಿಂದ 17 ವರ್ಷದ ಸಂದರ್ಭದಲ್ಲೇ ಕಿಶೋರ, ಕತೆಗಾರ ಅನ್ನುವಂತಹ ಇದು ಹೆಸರಲ್ಲಿ ಅವರು ಕತೆಗಳನ್ನು ಸುಮಾರು 32 ಕತೆಗಳನ್ನು ಪ್ರಕಟಿಸಿದ್ದಾರೆ. ಹಾಗೇ 2ನೇ ಹಂತ ಗುರುತಿಸಬಹುದು ಅಂತಂದರೆ, ಕುಳುಕುಂದ ಶಿವರಾಯ ಅನ್ನುವ ಹೆಸರಿನಲ್ಲಿ ಸುಮಾರು ಒಂದು 52 ಕತೆಗಳು ಅವ್ರು ಬರೆದಿದ್ದಾರೆ. ಅದು ಆವಾಗ ಎಡಪಂಥೀಯ ಪ್ರಚಾರ ಮತ್ತು ಮೇಲ್ಗೈಯನ್ನು ಸಾಧಿಸುವ ಸಂದರ್ಭದ ಕತೆಗಳವು. ಮತ್ತು ನಿರಂಜನ ಅನ್ನುವ ಹೆಸರಿನಲ್ಲಿ ನಂತರ ಅವರು ಬರೆದ ಕತೆಗಳಲ್ಲಿ ಒಂದು ಮಾಗಿದ ಜೀವನ ದೃಷ್ಟಿಯನ್ನು ನಾವು ಕಾಣಬಹುದು. ಈ ಇಷ್ಟು ಕತೆಗಳಲ್ಲಿ ಈ ಬಹಿಷ್ಕೃತೆ ಮತ್ತು ಆಜೀವನ, ಈ 2 ಕತೆಗಳನ್ನು ಅವರೇ ಹೇಳ್ಕೊಂಡಿರುವ ರೀತಿಯಲ್ಲಿ ಅದು ಅವರ ಆತ್ಮಕಥಾನಕದ ಒಂದು ತುಂಡ ಆಗಿದೆ. ಬಹುಪಾಲು ಕತೆಗಾರರು, ನಾನು ಗಮನಿಸಿರೋ ಹಾಗೆ ಎಲ್ಲರೂ ಅಲ್ದಿದ್ರು, ಕತೆಗಾರರು ಕಾದಂಬರಿಕಾರರು ಇಬ್ಬರೂ ಆಗಿದ್ದರೆ ಅವರ ಹಲವಾರು ಕತೆಗಳೇ ಮುಂದೆ ಕಾದಂಬರಿಯಾಗಿ ವಿಸ್ತೃತವಾಗತ್ತೆ. ನಿರಂಜನರ ಇದನ್ನು ಈ 2 ಕತೆಗಳೇ ಹೇಗೆ ಬನಶಂಕರಿ ಕಾದಂಬರಿಗೆ ಪೂರ್ವ ಪೀಠಿಕೆಯಾಗಿದೆ ಅಂತ ನೋಡ್ಬೋದು. ಅಂಥದ್ದನ್ನು ನಾವು ನಮ್ಮ ನಾಗವೇಣಿ ಅವರ ಕಾದಂಬರಿಗೆ ಅವ್ರ ಕತೆಗಳೇ ಹೇಗೆ ಬೆಳೆದಿದೆ ಅಂತ ನೋಡ್ಬೋದು. ಗೀತಾ ನಾಗಭೂಷಣ ಅವರ ಬದುಕು ಕಾದಂಬರಿ, ಅವರ ಸಣ್ಣ ಕತೆಗಳ ಒಂದು ವಿಸ್ತೃತ ರೂಪ ಹೇಗಾಗಿದೆ ಅನ್ನೋದನ್ನು ಇಲ್ಲಿ ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ಬನಶಂಕರಿ ಕತೆ ಅವರ ಈಗಾಗಲೇ ಚೆನ್ನಿಯವರು ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಬ್ಬ ವಿಧವೆಯ ಮಗನಾಗಿ, ಅದು ಅವಿವಾಹಿತ ಅಲ್ಲ, ಅವಳು 11 ವರ್ಷಕ್ಕೆ ವಿಧವೆಯಾಗ್ತಾಳೆ ಅದರಲ್ಲಿ, ಬನಶಂಕರಿ ಕಥೆಯಲ್ಲಿ. ಆದರೆ ಒಂದು 30 ವರ್ಷ ಆಗಿರುವಾಗ ಹುಟ್ಟುತ್ತಾರೆ ಎಲ್ಲ. ಅದರಿಂದ ಅದು ಒಡ್ಡಬಹುದಾದ ಸವಾಲುಗಳು ಅವೆಲ್ಲವನ್ನು ನಾವು ಬನಶಂಕರಿನಲ್ಲಿ ನೋಡ್ಬೋದು. ಹಾಗೆ ಈ ಕಾತ್ಯಾಯಿನಿ ಅನ್ನೋ ಕತೆ, ಅದೊಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಮಡದಿಯಾಗಿರ್ತಾಳೆ. ಅವತ್ತಿನ ಹೋರಾಟ ಇರಲಿ, ಇವತ್ತಿನ ಹೋರಾಟವೂ ಕೂಡ ಹೋರಾಟದಲ್ಲಿ ತೊಡಗಿರುವ ಹೋರಾಟಗಾರನ ಹೆಂಡತಿ ಇರಬಹುದು, ಅವರ ಕುಟುಂಬದವರ ಮೇಲೆ ಅದು ಎಂಥ ಪರಿಣಾಮ ಬೀರುತ್ತೆ. ಅವತ್ತು ಪೊಲೀಸ್ನವರು ಅವರುಗಳು ಹೋಗಿ ಅವನ ಹೆಂಡತಿಯ ಮೇಲೆ ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ, ದೌರ್ಜನ್ಯ ಎಸಗ್ತಾರೆ. ಕೊನೆಗೆ ಅವಳು ಗಂಡನ್ನೂ ಕಳ್ಕೋಬೇಕಾಗತ್ತೆ ಅವನ ಗುಂಡಿಟ್ಟು ಪೊಲೀಸರು ಕೊಂದಾಗ. ಆದರೆ
ಅದೆಲ್ಲವನ್ನ ಮೀರಿ ಕೊನೆಗೆ ಅವಳು ಏಜೆನ್ಸಿಯಾಗಿ ಏನನ್ನು ನೋಡಬಹುದು ಅಂದರೆ ಹುಟ್ಟಿದ ಗಂಡು ಮಗುವಿನ ಬೆಳೆಸುವುದೇ ಅಲ್ಲದೆ ಕ್ರಾಂತಿಕಾರಿ ಸಂಘದ ಉಪಾಧ್ಯಕ್ಷೆಯಾಗಿ ಅವಳು ತನ್ನ ಗಂಡನ ಆದರ್ಶವನ್ನು ಮುಂದುವರಿಸ್ಕೊಂಡು ಹೋಗ್ತಾಳೆ. ಅಂದರೆ ಇದು ಬರೆದಾಗ 1954 ಕಥೆಯ ದಿನಾಂಕ. ಅಷ್ಟು ಹಿಂದೆಯೇ ಈ ರೀತಿಯ ಪಾತ್ರಗಳನ್ನು ಸೃಷ್ಟಿಸಿರುವ ನಿರಂಜನರ ಚಿಂತನಾ ಶಕ್ತಿ ಮತ್ತು ಕರ್ತೃತ್ವ ಶಕ್ತಿ ಇದೆಯಲ್ಲ, ಅದು ಖಂಡಿತ ಆಶ್ಚರ್ಯ ಹುಟ್ಟಿಸುತ್ತೆ. ಹಾಗೆ ಅವರ ಕೊನೆಯ ಗಿರಾಕಿ ಬಹುಶಃ ಎಲ್ಲ ಪಠ್ಯಪುಸ್ತಕಗಳಲ್ಲೂ ಇರುವಂತಹ ಮತ್ತೆ ಎಲ್ಲರೂ ಓದಿರುವಂತಹ ಕೃತಿಯದು. ಕತೆ ಒಂದು ಸಮಾಜವಾದಿ ತತ್ವದ ಮೂಲವಾದಂತಹ ಮಾನವೀಯ ಮೌಲ್ಯಗಳನ್ನು ಅತ್ಯಂತ ಕಲಾತ್ಮಕವಾಗಿ ಎತ್ತಿ ಹಿಡಿಯುವ ಕಾಣಿ ಇರಬಹುದು ಅದೇ ಕಾತ್ಯಾಯಿನಿ. ಮತ್ತು ಹೊಟ್ಟೆ ಹಸಿವು ತಡೀಲಾರದೆ ಹದ್ದಿನಂತಹ ಗಂಡು ತಣಿಯದ ಹಸಿವಿಗೆ ತನ್ನ ಮೈಕೊಟ್ಟ ಕೊನೆಯ ಗಿರಾಕಿಯ ಹೆಣ್ಣು ಅವಳು ಕೊಳೆತು ಸತ್ತು ಬೀಳುವಾಗ ಪುರುಷ ಸಮಾಜದಲ್ಲಿ ಎಂಥ ದುರಂತದ ಪಟ್ಟ ಅವಳು ಅನುಭವಿಸ್ತಾಳೆ. ಅವಳ ಹೆಣದ ಮೇಲೆ ಗಿಡುಗ ಕೊನೆ ಗಿರಾಕಿಯಂತೆ ಎರಗೋದು ಇವತ್ತಿಗೂ ಯಾರು ಓದಿದ್ರೂ ಒಂಥರ ಮೈ ಜುಮ್ ಅಂತ ಅನಿಸುತ್ತೆ. ಇನ್ನು ನಮ್ಮ ಪುರುಷ ಪ್ರಧಾನ ಸಮಾಜದ ಸಂರಚನೆಯಲ್ಲಿಯೇ ಕ್ರೌರ್ಯ ಹೇಗೆ ಅಡಗಿದೆ ಅನ್ನೋದನ್ನು ವಿಶೇಷ ಅದನ್ನು ಗ್ರಹಿಸಿರುವಂತಹ ನಿರಂಜನರು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಚಿತ್ರಿಸ್ತಾರೆ. ನನಗಿಂತ ಚೆನ್ನಾಗಿ ಚೆನ್ನಿಯವರು ಅದನ್ನು ಹೇಳಿದ್ದಾರೆ ಈಗಾಗಲೇ. ಇರಲಿ, ಈ ಮದುವೆ ಅನ್ನುವ ಸಂಸ್ಥೆಯೊಳಗೆ ಅಡಗಿರುವ ಕ್ರೌರ್ಯವನ್ನು ಇವರು ಅತ್ಯಂತ ಮಾರ್ಮಿಕವಾಗಿ ಇವರ ಕಾದಂಬರಿಗಳಲ್ಲಿ ಚರ್ಚಿಸ್ತಾರೆ. ಮದುವೆ ಅನ್ನೋದು ಅದೊಂದು ಸಂತೋಷದ ಸಂಭ್ರಮದ ಸಂಸ್ಥೆ ಆಗಬೇಕು. ಆ ಒಂದು ಕಾದಂಬರಿ ಹೆಸರೇ ಪಾಲಿಗೆ ಬಂದದ್ದೇ ಪಂಚಾಮೃತ. ಅಂದರೆ ಮದುವೆಯಲ್ಲಿ ನಿನ್ನ ಪಾಲಿಗೆ ಏನು ಬರುತ್ತೆ ಅನ್ನೋದು ನಿನಗೆ ಗೊತ್ತೇ ಇಲ್ಲ. ಅಮೃತನಾದರೂ ಬರ್ಬಹುದು, ವಿಷನಾದರೂ ಬರ್ಬೋದು. ಆ ಟೈಟ್ಲೇ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಆ ಪಾಲಿಗೆ ಬಂದದ್ದೇ ಪಂಚಾಮೃತ ಮತ್ತು ಏಕಾಂಗಿನಿ ಈ ಎರಡೂ ಕಾದಂಬರಿಗಳು ಒಂದೇ ವಸ್ತುವಿನ ವಿಸ್ತರಣೆಯದು. ಆ ಕಾದಂಬರಿ ಬಗ್ಗೆ ನಾನು ಆಮೇಲೆ ಮತ್ತೆ ಮಾತಾಡ್ತೀನಿ. ಈ ಬನಶಂಕರಿ 1954ರಲ್ಲಿ ಬರೆದ ಅವರ ಕಾದಂಬರಿ. ಅದನ್ನು ಅವರು ಹಲವಾರು ಕಡೆ ಹೇಳ್ಕೊಂಡಿದ್ದಾರೆ. ಅದು ಅವರ ಒಂದು ಆತ್ಮಕಥೆ ಅಥವಾ ಅವರ ಬದುಕಿನ ಅನುಭವದ ಗಟ್ಟಿ ನೆಲೆ ಈ ಕಾದಂಬರಿಯ ಮುಖ್ಯ ಸೆಲೆಯಾಗಿದೆ. ಅದರಲ್ಲಿ ಹೇಗೆ ನಮ್ಮ ಸಮಾಜದಲ್ಲಿರುವ ಲಿಂಗಭೇದ ನೀತಿಯ ದುಸ್ತರ ನೀತಿಯ ನ್ಯಾಯವನ್ನು ಅದೇನೋ ಕ್ರೌರ್ಯದ ಹಂತದಲ್ಲಿ ಆ ಕ್ರೌರ್ಯ ಅನ್ನೋದು ಎಷ್ಟು ತಣ್ಣಗಿದೆ ಅನ್ನೋದಕ್ಕೆ ಅವಳಿಗೆ 11 ವರ್ಷ ಮದುವೆ ಆಗೋಗಿದೆ. ಅವಳಿಗಿಂತ ಪುಟ್ಟ ಮೈದುನರ ಜೊತೆ ಸೇರಿ ಅವ್ರು ಪಟಾಕಿ ಹಚ್ತಿದ್ದಾರೆ. ಆದರೆ ಇವಳು ಹಚ್ಚಕ್ಕೆ ಆಗಲ್ಲ. ಅದನ್ನು ಯಾರು ಕ್ರೌರ್ಯ ಅಂತಲೂ ಅನ್ನಲ್ಲ. ಅದರದೆಂಥ ಕ್ರೌರ್ಯ ಅಲ್ವಾ? 11 ವರ್ಷದ ಹುಡುಗಿ ಪಟಾಕಿ ಯಾಕೆ ಹಚ್ಚಬಾರ್ದು ಅಂದರೆ ಅವಳಿಗೆ ಮದುವೆ ಆಗಿದೆ. ಮದುವೆ ಅನ್ನುವ ಒಂದು ನಮ್ಮ ಸಾಮಾಜಿಕ ಸಂಸ್ಥೆ ಅವಳ ಸ್ವಾತಂತ್ರ್ಯವನ್ನು ಹೇಗೆ ಕಸ್ಕೊಂಡಿದೆ. ಅದೇ 11 ವರ್ಷಕ್ಕೆ ಆ ಪಟಾಕಿ ಹಬ್ಬದಲ್ಲೇ ಅವಳು ವಿಧವೆ ಆಗ್ತಾಳೆ. ವಿಧವೆ ಆದ ಕಾರಣಕ್ಕೆ ಬಳೆಗಳಿಲ್ಲದ ಕೈ, ಹಾರವಿಲ್ಲದ ಕೊರಳು, ತಿಲಕವಿಲ್ಲದ ಹಣೆ, ಹೂ ಮುಡಿಯುವಂತಿಲ್ಲ, ಮೂಗುತಿ ಧರಿಸುವಂತಿಲ್ಲ. ಈ ಸಾಮಾಜಿಕ ನಿಯಮಗಳ ಜೊತೆಗೆ ಒಂದು ಹೊತ್ತಿನ ಊಟ, ಅತ್ತೆ ಮಾವ ಅಣ್ಣ ಇವರೆಲ್ಲರ ಆ ಊಟಕ್ಕೆ ಅವರೆಲ್ಲರ ಹಂಗಿಗೆ ಅವಳು ಒಳಗಾಗಿದ್ದಾಳೆ. ಅಷ್ಟೇ ಅಲ್ಲ, ಇದು ವೈಯಕ್ತಿಕ ಅವಳ ಬದುಕಿನ ವಿಷಯ. ಆದರೆ ವಯೋಸಹಜ ಕಾಮದ ಪೂರೈಕೆಗೆ ಮಾತೃತ್ವದ ಅಭಿಲಾಷೆಯಂತಹ ನೈಸರ್ಗಿಕ ಅಂಶಗಳಿಗೆ ಕೂಡ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಸಾಧ್ಯವಿಲ್ಲ. ಅಂದರೆ ಒಂದು ವ್ಯಕ್ತಿಯೊಳಗೆ ಮಾಡ್ತಿರೋ ಕ್ರೌರ್ಯ ಅಲ್ಲ, ಇದು ಸ್ಟ್ರಕ್ಚರಲ್ ವೈಲೆನ್ಸ್ ಅಷ್ಟೇ ಅಲ್ಲ, ಇದು ಒಂದು ರೀತಿಯ ಸಾಂಸ್ಥಿಕ ಕ್ರೌರ್ಯ ಕೂಡ ಆಗುತ್ತೆ. ದೇವಸ್ಥಾನದ ಪಾರಪತ್ಯಗಾರನ ಕಾಮಕ್ಕೆ ಬಲಿಯಾಗಿ 2 ಕೂಸುಗಳ ತಾಯಿಯಾದರೂ ಅವಳು ಸಮಾಜದಿಂದ ಬಹಿಷ್ಕೃತಳಾಗಬೇಕಾಗತ್ತೆ. ತನಗೆ ಬಹಿಷ್ಕಾರ ಹಾಕ್ತಾರೆ ಅಂತ ಗೊತ್ತಾದಾಗ ಆ ಪರಿಸ್ಥಿತಿಯಿಂದ ಹುಟ್ಟಿದ್ದೆದ್ದು ಆ ಪರಿಸ್ಥಿತಿಯನ್ನು ಎದುರಿಸಿ ಆ ಬನಶಂಕರಿ ಹೇಗೆ ಮೇಲೆ ಬರ್ತಾಳೆ ಅಂತ ನಿರಂಜನರು ಚಿತ್ರಿಸಿದಾರಲ್ಲ, ಆ ಬದುಕುವ ಏಜೆನ್ಸಿ ಇದೆಯಲ್ಲ, ಇದು ಬಹುಶಃ ನನಗನ್ಸುತ್ತೆ ಮಹಿಳಾ ಲೋಕಕ್ಕೆ ನಿರಂಜನರು ಕೊಟ್ಟ
ಅಪೂರ್ವವಾದ ಅಪರೂಪದ ಕಾಣಿಕೆ ಅಂತ ನನಗರ್ವ ಅನಿಸುತ್ತೆ. ಇನ್ನು ಇವರ ಇನ್ನೊಂದು ಕಾದಂಬರಿ ತುಂಬ ನನಗೀಗ ಓದಕ್ಕೆ ಸಿಕ್ಕಿಲ್ಲ, ಹಿಂದೆ ಓದಿದ್ದರ ನೆನಪಿನ ಮೇಲೆ ಅದನ್ನು ನಿಮ್ಮ ಜೊತೆ ಚರ್ಚಿಸಬೇಕು ಅಂತ ಇಟ್ಕೊಂಡೆ. ಅದು ನಂದಗೋಕುಲ ಅಂತ. ಅದನ್ನು ಅವರು 67ರಲ್ಲೂ ಬರೀತಾರೆ ಅನಿಸುತ್ತೆ. ಈ ಕೃತಿ ಏನು ಅಂತಂದರೆ ಅದರಲ್ಲೊಂದು ಮುಖ್ಯ ಪಾತ್ರ ವಿಶ್ವೇಶ್ವರ ಅಂತ. ಅವನು ಒಂದು PhD ಮಾಡ್ತಾ ಇರ್ತಾನೆ. ಫ್ರೆಂಡ್ ಮನೆಗೆ ಹೋಗಿ ಅವನಿರುವ ಊರು ಭಾವನಗರ ಅಂತ ಒಂದು ಇದರದ್ದು, ಅಲ್ಲಿ ಕಿಷ್ಕಿಂಧೆಯ ನಗರದಲ್ಲಿ ಸಮಾಜದ ವರ್ಗೀಕರಣ ಅನ್ನುವ ಒಂದು ವಿಷಯದ ಮೇಲೆ PhD ಮಾಡೋಕ್ಕೆ ಹೋಗಿರ್ತಾನೆ. ಆದರೆ ಅವನಿಗೆ ಆ ವಿಷಯ ಬಿಟ್ಟು ಅಲ್ಲಿ ನಡೆಯುವಂಥ ಒಂದು ಘಟನೆ ಅವನ ಸಂಶೋಧನೆಯ ವಿಷಯನೇ ಬೇರೆ ಆಗತ್ತೆ. ಅವನೇನು ಮಾಡ್ತಾನೆ, 2 ವಿಭಿನ್ನ ಸ್ತ್ರೀ ಮಾದರಿಗಳು ಅವನಿಗೆ ಕಾಣಿಸುತ್ತೆ. ಅದನ್ನು ಕುರಿತು ಬರೀತೆ. ಏನು ಅಂದರೆ, ಒಬ್ಬಳು ವಿವಾಹದ ಹೊರಗೆ ತನ್ನ ಕಾಮವನ್ನು ಪೂರೈಕೆ ಮಾಡ್ಕೊತಿರ್ತಾಳೆ, ಇನ್ನೊಬ್ಬಳು ವೇಶ್ಯೆಯೊಬ್ಬಳು ಬರ್ತಾಳೆ. ಈ ಇಬ್ಬರನ್ನು ಸಮಾಜ ಹೇಗೆ ನೋಡುತ್ತೆ? ಇಬ್ಬರೂ ಕೂಡ 2 ಭಿನ್ನ ಮಾದರಿಗಳೇ. ಒಂದು ತೀರದ ಬಯಕೆಯ ಕಾರಣದಿಂದ ಎಷ್ಟೋ ಜನ ಹೆಂಗಸರು ವೇಶ್ಯೆಯರಾಗುತ್ತಾರೆ, ಇನ್ನೆಷ್ಟೋ ಜನ ಸಾಮಾಜಿಕ ಆರ್ಥಿಕ ಕಾರಣದಿಂದ ಕಸುಬಿಗೆ ಇಳಿಯುತ್ತಾರೆ. ಇವೆರಡು 2 ಮಾದರಿಗಳನ್ನು ಅವನು ಕಂಡ್ಕೋತಾನೆ. ಅದು ನಿವೃತ್ತ ಜಡ್ಜನ 2ನೇ ಹೆಂಡತಿ ತನ್ನ ಅತೃಪ್ತ ಕಾಮನೆಗಳ ಪೂರೈಕೆಗಾಗಿ ವಿವಾಹೇತರ ಸಂಬಂಧಗಳತ್ತ ದೃಷ್ಟಿ ಹರಿಸ್ತಾಳೆ. ಈ ಸಂಬಂಧವನ್ನು ಕುರಿತು ಆ ಸಮಾಜಶಾಸ್ತ್ರಜ್ಞನ ವಿಶ್ಲೇಷಣೆ ಏನಿದೆ ಅಂದರೆ, ರುಗ್ಣ ಶೈಲಿಯಿರುವ ಪಾಳೆಗಾರಿಕೆ ಆ ಗಂಡ, ಆ ಆವರಣದಲ್ಲೇ ತನಗಿಷ್ಟ ಬಂದಂತೆ ಬದುಕಲೆತ್ನಿಸುವ ಈ ಹೆಂಡತಿ ಅವಳು ಔದ್ಯೋಗೀಕರಣ ಅಂತ ಆ 2 ರೂಪಕಗಳ ಮೂಲಕ ಒಟ್ಟು ಸಂಬಂಧವನ್ನು ನಿರಂಜನರು ಹೇಳ್ತಾರೆ. ಇನ್ನೊಂದು ಹೆಣ್ಣಿನ ಮಾದರಿ ಏನು ಅಂದರೆ, ಆ ಭಾವನಗರಕ್ಕೆ ಭಾವನಗರದ ಸಮಾಜದಲ್ಲಿ ನಂದಗೋಕುಲದ ಎಕ್ಸ್ಟೆನ್ಷನಲ್ಲಿ ಒಂದು ಖಾಲಿಯಾದ ಮನೆಗೆ ವೇಶ್ಯೆಯೊಬ್ಬಳು ವಾಸ ಮಾಡೋಕ್ಕೆ ಬರ್ತಾಳೆ. ಸುಮ್ಮನೆ ಬರ್ತಾಳಷ್ಟೇ. ಅವಳ ಆಗಮನ ಆ ನಂದಗೋಕುಲದ ಶಾಂತಿಯನ್ನು ಕಲ್ಲಿಡುತ್ತೆ. ಅವಳಲ್ಲಿ ಒಂದಿನವೂ ಉಳ್ಕೊಳ್ಳೋಕ್ಕಾಗದೇ ಇರೋ ರೀತಿ ಅಲ್ಲಿನ ಎಲ್ಲ ಯುವಕರು ನಿವಾಸಿಗಳು ಒಟ್ಟಾಗಿ ಸೇರಿ ಆ ವೇಶ್ಯೆಯನ್ನು ಒಂದೇ ದಿನದಲ್ಲಿ ಆ ಜಾಗದಿಂದ ಓಡಿಸ್ತಾರೆ. ಅಂದರೆ ಈ ಕಾದಂಬರಿಯ ಈ ಸೂಳೆಯ ಪಾತ್ರ ಚಿತ್ರಣವನ್ನು ಓದಿದ್ರೆ ಮೃದು ಹೃದಯಗಳು ಕೂಡ ಅನುಕಂಪ ತೋರೋದನ್ನು ನಾವು ನೋಡ್ತೀವಿ. ವೇಶ್ಯೆಯನ್ನು ಕುರಿತು ಅದು ಪ್ರಗತಿಶೀಲರ ಕಾಲದಲ್ಲಿ ಆನಾಕ್ರು ಅವರುಗಳು ಅಂತೂ ಎದೆಷ್ಟು ಅಂತ ಕಾದಂಬರಿಗಳನ್ನು ಬರೆದು ಹಾಕಿದಾರೋ. ಅಂದರೆ ವೇಶ್ಯೆಯನ್ನು ಕುರಿತು ವಸ್ತುವನ್ನಾಗಿಸಿ ಒಂದು ಕಾದಂಬರಿಯನ್ನು ಬರೆದ್ರೆ ಎಲ್ಲರೂ ಅನುಕಂಪ ಸೂಚಿಸ್ತೀವಿ. ಆದರೆ ಆ ವೇಶ್ಯೆಯೇ ನಮ್ಮ ನೆರೆಮನೆಯವಳಾದರೆ ಆವಾಗ ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಅನ್ನುವ ಪ್ರಶ್ನೆಯನ್ನು ಸಂಶೋಧಕ ಕೇಳ್ಕೊಳ್ತಾನೆ. ಈ ಸಂದರ್ಭವನ್ನು ನೋಡಿದಾಗ ಏನನ್ಸುತ್ತೆ, ನಿರಂಜನರು ಕಾಣುವ ಒಂದು ಸಮಾನತೆಯ ಸುಖಿ ಸಂಸಾರ ಹೇಗಿರಬೇಕು, ಅದು ನಿವೃತ್ತ ಜಡ್ಜನ ಹೆಂಡತಿಯ ಉದಾಹರಣೆ ಮತ್ತು ಈ ವೇಶ್ಯ ಉದಾಹರಣೆ ಇದೆರಡೂ ಕೊಟ್ಟು ಅವರು ಹಲವಾರು ಸುಖಿ ಸಂಸಾರದ ಚಿತ್ರಣಗಳನ್ನು ಅವರ ಪ್ರತಿ ಕಾದಂಬರಿಗಳಲ್ಲೂ ಕೊಡ್ತಾರೆ. ಈ ಬನಶಂಕರಿಯಲ್ಲಿ ರಾಮಶಾಸ್ತ್ರಿ ಮತ್ತು ಸುಂದರಮ್ಮ ಇರ್ಬೋದು, ಪಾಲಿಗೆ ಬಂದದ್ದು ಪಂಚಾಮೃತದ ರಾಧಮ್ಮ ದಂಪತಿಗಳು, ವಿಜಯ ಅವಳ ತಂಗಿ ಮತ್ತು ಗಂಡ, ಕುಸುಮ. ಹಾಗಂದರೆ ಗಂಡ ಹೆಂಡತಿ ಯಾವಾಗಲೂ ಹಾಗೆ ಇರ್ತಾರೆ ಅಂತಲ್ಲ, ಸುಖಿ ಸಂಸಾರಗಳನ್ನು ಕೊಡ್ತಾನೆ ನಮ್ಮ ಸಮಾಜದ ಸಂರಚನೆಯಲ್ಲಿ ಅಡಗಿರುವ ಕ್ರೌರ್ಯದ ಕಾರಣಕ್ಕಾಗೇ ಎಷ್ಟೊಂದು ಅದು ವಿವಾಹದ ಆಚೆ ಅಥವಾ ವಿವಾಹದೊಳಗೆ ಸಿಕ್ಕಾಕೊಂಡು ಗಂಡ ಸತ್ತಿರಬಹುದು ಅಥವಾ ಅತ್ತೆ ಮಾವನಿಂದ ತೊಂದರೆಗೊಳಗಾಗಿರ್ಬೋದು. ಒಟ್ಟಾರೆಯಾಗಿ ಇವರು ಬರೆದಿರುವ ಬಹುಪಾಲು ಸಾಮಾಜಿಕ ಕಾದಂಬರಿಗಳಲ್ಲಿ ಒಂದು ವಿವಾಹ ಅನ್ನೋದು ಒಂದು ಮುಖ್ಯ ವಸ್ತುವಾಗಿ ಅದು ಯಾವ ರೀತಿ ಅದು ತನ್ನ ಒಟ್ಟು ಸಾಂಸ್ಥಿಕವಾಗಿ ಮತ್ತು ಸಮಾಜದ ಸಂರಚನೆಯಲ್ಲೇ ಕ್ರೌರ್ಯದ ಅಂಶವನ್ನು ಒಳಗೊಂಡಿದೆ. ಅದನ್ನು ನಿವಾರಿಸಬೇಕಾದ್ರೆ ಮಾಡಬೇಕಾದ ಪರಿಹಾರ ಅಂತ ಅಲ್ಲದೆ ಹೋದ್ರೂ ಯಾವ ಅಂಶಗಳನ್ನು ನಾವು ಗಮನಿಸಬೇಕು, ಅವರ ಪೆಡಗಾಜಿ ಅಂತ ಹೇಳಿದ್ರಲ್ಲ ಹಾಗೆ ಏನನ್ನು ನಾವು ಕಲಿಯಬೇಕು, ಕಲಿಕೆಯ ಒಂದು ವಸ್ತು ಏನಾಗಿರಬಹುದು ಅನ್ನೋದನ್ನು ಈ ಕಾದಂಬರಿಗಳನ್ನು ತುಂಬ
ನಿಕಟವಾಗಿ ಓದಿದಾಗ ನಮಗೆ ದಾರಿಗಳು ಕಾಣಿಸುತ್ತೆ ಅಂತ ಅನಿಸುತ್ತೆ. ಅದೆಲ್ಲದಕ್ಕಿಂತ ನನಗೆ ಮತ್ತೊಂದು ವಿಷಯ ಹೇಳಬೇಕು ಅನಿಸಿದ್ದು ಅಂದರೆ, ಈ ಮಹಿಳಾ ಚಳುವಳಿ ಏನು 80ರ ದಶಕದಲ್ಲಿ ಹೇಳಿದ ಸೋದರಿತ್ವದ ಭಾವ ಏನಿದೆ, ಅದನ್ನು ನಿಜವಾದ ಅರ್ಥದಲ್ಲಿ ಸ್ಫುರಿಸುವ ಹಲವಾರು ಲೇಖಕಿಯ ಹಲವಾರು ಸ್ತ್ರೀ ಪಾತ್ರಗಳನ್ನು ನಿರಂಜನ ಕೊಡೋದು ನನಗೆ ತುಂಬ ಆಶ್ಚರ್ಯ, ಒಂಥರ ಮೆಚ್ಚುಗೆ ಕೂಡ ಗಳಿಸುತ್ತೆ. ಈಗ ನೋಡಿ, ಏಕಾಂಗಿನಿ, ಅದೇ ಪಾಲಿಗೆ ಬಂದದ್ದೇ ಪಂಚಾಮೃತದ 2ನೆಯ ಭಾಗ ಏಕಾಂಗಿನಿ. ಆ 2 ಕಾದಂಬರಿಗಳಲ್ಲಿ ಅವಳಿಗೆ ಅದು ಎಷ್ಟು ಕೆಟ್ಟದಾಗಿ ನಡೆಸ್ಕೊತಾನೆ ಅಂತಂದರೆ, ಅವ್ರು ಹೇಳಿದಾಗೆ ಅವಳ ಅಸ್ತಿತ್ವವನ್ನೇ ಹೊರಸಾಕೋತಾರ. ಪುಟ್ಟಣ್ಣ ಅಂತ ಅವನ ಹೆಂಡತಿ ಸುನಂದಳ ಬದುಕು, ಅವಳ ಅಸ್ತಿತ್ವವನ್ನೇ ಹೊರಸಾಕೋತಾರ. ಅವಳನ್ನು ನಡೆಸ್ಕೋತಾ ಇದ್ದರೆ, ಅವಳ ನೆರೆಹೊರೆಯವರಾದ ರಾಧಮ್ಮ ಇರ್ಬೋದು, ಅಲ್ಲೇ ಎದುರು ಮನೆಯವಳಾದ ಸುನಂದ, ಆ ಗೆಳತಿಯರು ಅದೆಂತಹ ಶಕ್ತಿಯನ್ನು ಕೊಡ್ತಾರೆ ಅಂತಂದರೆ, ಅವಳು ಕೊನೆಗೆ ಆ ಎಲ್ಲ ಸಂಕಟದಿಂದ ಹೊರಗೆ ಬಂದು ಗಂಡನನ್ನು ಬಿಟ್ಟು ಹೊಸ ಕೆಲಸ ಹುಡುಕೊಂಡು ಆರ್ಥಿಕವಾಗೂ ಸ್ವತಂತ್ರಳಾಗಿ ಗಂಡನ ಸಂಬಂಧವನ್ನು ಕಟ್ಕೊಳ್ಳುವಂತಹ ಏಜೆನ್ಸಿ ಅವಳಲ್ಲಿ ಹುಟ್ಟಾಕೋದಕ್ಕೆ ಖಂಡಿತ ಇಂತಹ ಗೆಳತಿಯರ ಮತ್ತು ಸೋದರಿಯರ ಕುಟುಂಬದವ್ರು ಯಾರೂ ಮಾಡಲ್ಲ. ಅವರಿಗೆ ನೆರೆಹೊರೆಯವರೇ ಎಂತಹ ಭದ್ರವಾದ ಆಸರೆ ಆಗ್ತಾರೆ. ಈ ಕಾದಂಬರಿಗಳು ಇದು ಬಗ್ಗೆ ಮಾತಾಡುವಾಗ ಒಂದು ಬಹುಮುಖ್ಯವಾದ ಅಂಶವಾದ ಚರ್ಚೆ ಈ ಕಾದಂಬರಿಗಳಲ್ಲಾಗತ್ತೆ. ಅದೇನೆಂದರೆ, 1954ರಲ್ಲಿ ಬರೆದಿದ್ದು, 1950ರಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಯಾಯಿತು. ಹಾಗೆ ಸಂವಿಧಾನದ ಚರ್ಚೆ ಹೆಚ್ಚು ಬರಲ್ಲ ಇದರ ಕಾದಂಬರಿಗಳಲ್ಲಿ, ಆದರೆ ಹಿಂದೂ ಕೋಡ್ ಬಂತು. ಆ ಕಾರಣದಿಂದ ಹೆಣ್ಣಿಗೆ ವಿವಾಹ ವಿಚ್ಛೇದನದ ಸ್ವಾತಂತ್ರ್ಯ ಮತ್ತು ಆಸ್ತಿ ಹಕ್ಕಿನ ಚರ್ಚೆಗಳು ಏನು ಅವತ್ತು ನಮಗೆಲ್ಲ ಗೊತ್ತು. ಅಂಬೇಡ್ಕರ್ ಅವರು ರಚಿಸಿದ, ಅವರು ಕಲ್ಪಿಸಿದ ಪೂರ್ಣ ಪ್ರಮಾಣದ ಹಿಂದೂ ಕೋಡ್ ಬರಲಿಲ್ಲ. ಆದರೂ ಅದನ್ನು ಬಿಟ್ಟು ಕೆಲವು ಅಂಶಗಳು ಬಂದವು. ಆಗ ತುಂಬ ವ್ಯಾಪಕವಾದ ಚರ್ಚೆ ಆಗಿತ್ತು ಅಂತ ಅವತ್ತಿನ ವರ್ತಮಾನ ಪತ್ರಿಕೆಗಳು, ಸುದ್ದಿ ಎಲ್ಲ ನೋಡಿದ್ರೆ ಅದು ದಿನನಿತ್ಯದ ಚರ್ಚೆ ಆಗಿತ್ತು ಹಿಂದೂ ಕೋಡನ್ನು. ಅಂಥದ್ದನ್ನು ಬಹುಶಃ ಅತ್ಯಂತ ಸಮರ್ಥವಾಗಿ ಕಾದಂಬರಿಯಲ್ಲಿ ತಂದ ಕೀರ್ತಿ ನಿರಂಜನರಿಗೆ ಖಂಡಿತ ಸಲ್ಲಬೇಕು. ಸಂವಿಧಾನದ ಚರ್ಚೆ, ಸಂವಿಧಾನವನ್ನು ಅಳವಡಿಸ್ಕೊಂಡಿರೋದು ನಾವು ಇತ್ತೀಚಿನ ದಿನಗಳಲ್ಲಿ, ಕಳೆದ 1-2 ದಶಕ ಅಥವಾ ಮಿಲೆನಿಯಂ ಯುಗದಲ್ಲೇ ನಾವು ಸಂವಿಧಾನಕ್ಕೆ ಸಿಕ್ಕಂಥ ಅಷ್ಟು ಪ್ರಾಶಸ್ತ್ಯ ಸಾಹಿತ್ಯ ಕೃತಿಗಳಲ್ಲೂ ನಮ್ಮ ದಿನನಿತ್ಯದ ಮಾತುಕತೆಗಳಲ್ಲೂ ಕಾಣಿಸುತ್ತೆ. ಆದರೆ ಹಿಂದೂ ಕೋಡಿನ ಬಗ್ಗೆ ನಡೆದಂಥ ಚರ್ಚೆ ಇದೆಯಲ್ಲ, ಅದನ್ನೇ ಅವರು ವಿಸ್ತರಿಸ್ತಾರೆ. ಲಾಯರ್ ಹೇಳ್ತಾರೆ ಯಾವ್ಯಾವ ಆ್ಯಕ್ಟು ಏನು, ಆ ಎಲ್ಲವನ್ನ ಒಂದು ರೀತಿಯ ಕಲಿಕೆಯ ತಂತ್ರವಾಗಿ ಈ ಕಾದಂಬರಿಗಳಲ್ಲಿ ಬರುತ್ತೆ. ಇದರಲ್ಲಿ ಇನ್ನೊಂದು ಅಂಶ ಸರ್ ನಾನು ತುಂಬ ಗಮನಿಸಿದ್ದು, ಪಾಲಿಗೆ ಬಂದದ್ದೇ ಪಂಚಾಮೃತ. ಈಗ ಪ್ರತಿ ಕುಟುಂಬದ, ನಾವು ಪರ್ಸನಲ್ ಇಸ್ ಪೊಲಿಟಿಕಲ್ ಅನ್ನುವುದೇ ಒಂದು ದೊಡ್ಡ ಘೋಷಣೆ ಆಗಿತ್ತಲ್ಲ 80ರ ದಶಕದ ಮಹಿಳಾ ಚಳುವಳಿದು. ಇವರು ಈ ಕಾದಂಬರಿ ಬರೆದಿದ್ದ 54ರಲ್ಲೇ, ಆಯಿತಾ. ಆ ಘೋಷಣೆ, ಆ ಚಳುವಳಿ ಮಹಿಳಾ ಚಿಂತನೆಯ ಭಾಗ ಆಗಿದ್ದು 70-80ರ ದಶಕದ ನಂತರ. ಆದರೆ ಆ ಪುಟ್ಟಣ್ಣ ಕುಡ್ಕೊಂಡು ಮನೆಗೆ ಬಂದಿರ್ತಾನೆ ರಾತ್ರಿ, ಮಗುಗೆ ಜ್ವರ ಬಂದಿದೆ, ನೆರೆಯವಳು ಅವ್ರ ಜೊತೆನೇ ಇರ್ತಾಳೆ ಆ ಮಗುನ ನೋಡಿಕೊಂಡು. ಗಂಡ ಬಂದಾಗ ಅವಳೇನು ಪರಿಚಯ ಇಲ್ಲ, ಸಲಿಗೆ ಇಲ್ಲ, ಏನೂ ಇಲ್ಲ. ಆದರೂ ಅವಳಿಗೆ ಒಂದು ಮಾತು ಹೇಳ್ತಾಳೆ, ಮಗುಗೆ ಹುಷಾರಿಲ್ಲ, ಇಷ್ಟೊತ್ತಿಗೆ ನೀವು ಬರೋದು ಅಂತ ಹೇಳ್ತಾಳೆ. ಇನ್ನೇನು ಕೆಟ್ಟ ಮಾತು ಅಲ್ಲ, ದುಷ್ಟತನದಿಂದನೂ ಹೇಳಲ್ಲ. ಆಗ ಅವನು ಹೇಳ್ಬೋದಿತ್ತು, ನಿಮಗೇನ್ರಿ ಆಗಬೇಕು, ಹೋಗ್ರಿ ಅಂತ. ಅವನು ಕುಡಿದು ಬಂದ ಮತ್ತಿನಲ್ಲೂ ಕೂಡ ಅವನು, ರಾಧಮ್ಮನವರೇ, ನಿಮ್ಮ ಗಂಡ ನಿಮಗೆ ಕಾಯ್ತಾ ಇರ್ತಾರೆ, ಹೋಗಿ ನೀವು ಅಂತಾರೆ. ನನ್ನನ್ನು ಬೈಬೇಡಿ ಅನ್ನಲ್ಲ, ನಿಮ್ಮ ಗಂಡ ಕಾಯ್ತಾ ಇರ್ತಾರೆ, ಹೋಗಿ. ಅಂದರೆ ಇದು ನನ್ನ ಮನೆ ವಿಷಯ, ನಿನ್ನ ಗಂಡ ನೀನು ನೋಡ್ಕೊ, ನನ್ನನ್ನು ನನ್ನ ಹೆಂಡತಿ ನೋಡ್ಕೋತಾಳೆ. ಅದು ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಅದು ಎಷ್ಟು ಶಾಕಿಂಗ್ ಅನಿಸುತ್ತೆ ಅದನ್ನು ಓದಿ. ಮತ್ತೆ ಅವಳಿಗೆ ಅದು ಎಂಥ ಅವಮಾನ ಅಂತ ಅನಿಸುತ್ತೆ ಗೊತ್ತಾ. ಏನು ಅಂದರೆ,
ನಿಂಗೇನ್ರಿ ನಾನೇನೋ ಮಾಡ್ಕೊಂಬರ್ತೀನಿ ನಮ್ಮ ಮನೆ ವಿಷಯ ಅಂತ ಅಂದಿದ್ರೆ ಆಗದೇ ಇರುವಷ್ಟು ಬೇಸರ. ನಿಮ್ಮ ಗಂಡ ಕಾಯ್ತಿರ್ತಾರೆ ಹೋಗಿ ಅಂದಾಗ ಅವಳಿಗೆ ಬೇಸರ ಆಯಿತು ಅನ್ನುವ ಒಂದು ನರೇಷನ್ ಬರುತ್ತೆ. ಅದು ನಿಜಕ್ಕೂ ಮೈ ಜುಮ್ ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ ಹೇಳ್ಬಹುದಾದರೆ ಮಾರ್ಕ್ಸ್ ಲೆನಿನ್ ತತ್ವಗಳಿಗೆ ತಮ್ಮ ನಿಷ್ಠೆಯನ್ನು ಉಳಿಸ್ಕೊಂಡು ರಾಜಿಗಿಳಿಯದೆ ಬರದ ನಿರಂಜನರು ಸಾಮಾಜಿಕ ಸಮಸ್ಯೆಗಳನ್ನು ಸ್ತ್ರೀಯರದ್ದೇ ಎಂದು ಪ್ರತ್ಯೇಕಿಸಿದೆ. ಇಡೀ ಸಾಮಾಜಿಕ ವ್ಯವಸ್ಥೆಯ ಸ್ವರೂಪವನ್ನು ತಳಹದಿಯಾಗಿಟ್ಟುಕೊಂಡು ಎಲ್ಲ ಬಗೆಯ ಅಸಮಾನತೆಗಳಲ್ಲಿ ಲಿಂಗಾಧಾರಿತ ಅಸಮಾನತೆಯ ಒಂದು ಅಂತ ವಿಶ್ಲೇಷಿಸ್ತಾರೆ. ಸ್ತ್ರೀ ಕೇಂದ್ರಿತ ವಸ್ತುವಿದ್ದರೂ ಸಮಸ್ಯೆಗಳನ್ನು ವ್ಯಕ್ತಿಗತ ಬದುಕಿನ ಸಂದರ್ಭಕ್ಕೆ ಮಾತ್ರ ಸೀಮಿತಗೊಳಿಸದೆ ಕೌಟುಂಬಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಪರಿಸರದಲ್ಲಿ ಆ ಬೇರುಗಳಿರುವುದನ್ನು ಗುರುತಿಸ್ತಾರೆ ಅಂತ ಹೇಳ್ತಾ ಕೊನೆಗೆ ಮಾತನ್ನು ಮುಗಿಸೋಕ್ಕೆ ಮುಂಚೆ ಅವರು ಅವರ ಸಮಕಾಲೀನ ಲೇಖಕಿಯರ ಬಗ್ಗೆ ಎಂಥ ನಿಲುವನ್ನು ತಳೆದಿದ್ರು ಅನ್ನುವ ಒಂದು ಕುತೂಹಲ ಇದೆ. ಇವತ್ತು ಬಿಡುಗಡೆಯಾಗಲಿರುವ ಅಂಕಣದ ಪುಸ್ತಕದಲ್ಲಿ ಇದನ್ನು ನಾನು ನೋಡಿದೆ. ತ್ರಿವೇಣಿಯವರನ್ನು ಕುರಿತು ಅವರಿಗೆ ತುಂಬ ಗೌರವ ಇರುತ್ತೆ. ಅವರನ್ನು ಕುರಿತು ಒಂದು ಅಂಕಣ ಬರೆದಿದ್ದಾರೆ. ಆ ಅಂಕಣದಲ್ಲಿ ಅವರು ಪ್ರಸ್ತಾಪಿಸ್ಬಿಟ್ಟು ನಾನು ನನ್ನ ಮಾತನಿಗೆ ಮುಗಿಸ್ತೀನಿ. ಕನ್ನಡ ಕಾದಂಬರಿ ಲೋಕಕ್ಕೆ 22 ಕಾದಂಬರಿಗಳನ್ನು ಅತ್ಯಂತ ಅಲ್ಪಾವಧಿಯಲ್ಲಿ ತ್ರಿವೇಣಿಯವರು ಬರೆದಿದ್ದರು. ಆ ಕಾದಂಬರಿಗಳಲ್ಲಿ ಕೂಡ ಅವರು ವಿವಾಹ ಸಂಸ್ಥೆಯ ಹಲವಾರು ಆಯಾಮಗಳನ್ನೇ ವಸ್ತುವನ್ನಾಗಿ ಮಾಡಿಕೊಂಡವರು. ಅಪಾರ ಮೆಚ್ಚುಗೆಯನ್ನು ಇವುಗಳಿಗೆ ನಿರಂಜನರು ಸೂಚಿಸಿ ಒಂದು ಊಹಾತ್ಮಕವಾದ ಚಿತ್ರಣವನ್ನು ತಮ್ಮ ಅಂಕಣದಲ್ಲಿ ಕೊಡ್ತಾರೆ. ಅದೇನದು ಕಾಲ್ಪನಿಕ ಚಿತ್ರ ಅಂತಂದರೆ 1988ರ ಒಂದು ಚಿತ್ರ. ಅವರು 34ನೇ ವಯಸ್ಸಿಗೆ ಸತ್ತೋಗಿದ್ದಾರೆ. ಯಾರು? ತ್ರಿವೇಣಿ. ಈಗ ನಾವೆಲ್ಲ ಊಹಿಸ್ಕೊಳ್ಳೋಣ, ತ್ರಿವೇಣಿಗೆ 60 ವರ್ಷ ಆಗಿದೆ. ಅವರಿಗೆ ಒಂದು ಸಮಾರಂಭ ಮಾಡ್ತಾ ಇದ್ದಾರೆ 60 ವರ್ಷ ಆಗಿದ್ದಕ್ಕೆ. ತ್ರಿವೇಣಿಯ ಮುಂದೆ ತುಂಬು ಸಂಸಾರ ಇದೆ. ತ್ರಿವೇಣಿ ಪಾಪ ಬಾಣಂತಿಯಾಗಿ ಮಗು ಹುಟ್ಟಿದಾಗ ಸತ್ತವರು. ತುಂಬು ಸಂಸಾರ ಇದೆ. ಎಲ್ಲೆಡೆಗಳಿಂದ ಶುಭಾಶಯಗಳು ಹರಿದು ಬರ್ತಾ ಇದೆ. ಅವರಿಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿ ಕೂಡ ಸಿಕ್ಕಿದೆ. ಅಕಾಡೆಮಿಯ ಸಾಹಿತ್ಯ ಪ್ರಶಸ್ತಿ ಪದವಿ ಕೂಡ ಸಿಕ್ಕಿದೆ. ಅವರ 100ನೆಯ ಕೃತಿ ಪ್ರಕಟ ಆಗಿದೆ. ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವನ್ನೆಲ್ಲ ಚೆನ್ನಾಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ. ಆಗ ತ್ರಿವೇಣಿ ಎದ್ದು ನಿಂತು ಮಾತಾಡ್ತಾರೆ. 25 ವರ್ಷಗಳ ಹಿಂದೆ ನಾನು ಚಿಕ್ಕವಳಿದ್ದಾಗ ಬರೆದುದೆಲ್ಲ ಬಾಲಿಶ. ಆಗ ಜನರು ತೋರಿದ ಪ್ರೀತಿ ವಿಶ್ವಾಸಗಳೇ ನನ್ನ ದಾರಿ ಗುತ್ತಿಯಾಗಿ ಶ್ರೇಷ್ಠವೆಂದು ನೀವು ಕರೆಯುತ್ತಿರುವ ಕೃತಿಗಳ ನಿರ್ಮಾಣಕ್ಕೆ ನೆರವಾಗಿದೆ. ಆದರೆ ನನಗಿನ್ನೂ ತೃಪ್ತಿ ಇಲ್ಲ. ಹೊಸ ಹೊಸ ಅನುಭವಗಳನ್ನು ನಾನು ಪಡಿಬೇಕು, ಹೊಸ ಹೊಸ ಕೃತಿಗಳನ್ನು ನಾನು ರಚಿಸಬೇಕು ಅಂತ ತ್ರಿವೇಣಿ ಬದುಕಿದ್ದಿದ್ರೆ ಹೇಳಿರ್ತಿದ್ರು. ಈ ಮಾತುಗಳನ್ನು ನಾನು ಎತ್ತಾವತ್ತಾಗಿ ನಿರಂಜನರ ಸಂದರ್ಭಕ್ಕೆ ಹೋಲಿಸೋದಿಲ್ಲ. ನಿರಂಜನರು ಅವರಿಗಿಂತ ದೀರ್ಘಕಾಲ ಬದುಕಿದ್ದು, ಸಾಕಷ್ಟು ಕಾದಂಬರಿಗಳನ್ನು ಬರೆದವರು. ಆದರೂ ಮಹಿಳಾ ಪ್ರಶ್ನೆ ಮತ್ತು ಮಹಿಳಾ ಚಳುವಳಿ ಇಂದು ಪಡೆದಿರುವ ವಿಸ್ತೃತ ಸ್ವರೂಪವನ್ನು ನಿರಂಜನರ ಲೇಖನಿಗೆ ಸಿಕ್ಕಿದ್ರೆ ಈ ಎಲ್ಲ ಅನುಭವಗಳು, ಚಿಂತನೆಗಳು, ಅಸ್ಮಿತಾ ಚಳುವಳಿಗಳು, ದಲಿತ ಚಳುವಳಿಗಳು ಈ ಎಲ್ಲ ಸಿಕ್ಕಿದ್ದಿದ್ರೆ ಬಹುಶಃ ನಿರಂಜನರ ಲೇಖನಿಯಿಂದ ಕೂಡ ಎಷ್ಟೊಂದು ಸುಂದರ ಕಲಾಕೃತಿಗಳು ಮೂಡುತ್ತಿದ್ದವಲ್ಲ ಅನ್ನೋದು ನನ್ನ ಮನಸ್ಸಿನ ಚಿಂತನೆ. ಯಾಕೆಂದರೆ ಅವರ ಕಾದಂಬರಿಗಳ ಬಗ್ಗೆ ಹೇಳುವಾಗ ಅದೆಲ್ಲ ಮಧ್ಯಮ ವರ್ಗದ್ದು, ಒಂದೇ ಮೇಲು ಜಾತಿಯ ಹೆಣ್ಣಿನ ಅನುಭವ ಸಿಕ್ಕತ್ತೆ. ಆ ಪಾಲಿಗೆ ಬಂದದ್ದು ಪಂಚಾಮೃತದಲ್ಲಿ ಆ ಸುನಂದಮ್ಮನ ಮನೆಯ ಪಕ್ಕದಲ್ಲಿ ಕಟ್ಟಡ ಕಾರ್ಮಿಕರ ಒಂದು ಕುಟುಂಬ ಬರುತ್ತೆ. ಅವರು ಸಾಮಾಜಿಕ ಸಂಬಂಧಗಳೇಗಿರುತ್ತೆ, ಕೌಟುಂಬಿಕ ಸಂಬಂಧಗಳು, ಅದರ ಒಂದು ತೌಲನಿಕ ಅಧ್ಯಯನ ಮಾಡ್ತಾರೆ ಅಂತ ಕೆಲವು ಕಥೆಗಳಿರ್ಬೋದು. ಆದರೂ ಆನ್ ದ ಹೋಲ್ ಹೇಳಬೇಕು ಅಂತಂದರೆ ಮಧ್ಯಮ ವರ್ಗದ ಹೆಣ್ಣಿನ ಒಂದು ಚಿತ್ರಣವನ್ನು, ಅನುಭವವನ್ನು ಅವ್ರು ನಮಗೆ ಕೊಟ್ಟಿದ್ದಾರೆ. ನಾನು ತ್ರಿವೇಣಿ ಏನು ಹೇಳಿದ್ರು ಅದನ್ನು ನಾನು ನಿರಂಜನರಿಗೂ ಅನ್ವಯಿಸೋದಾದರೆ ಆಗ ಎಲ್ಲ ಸ್ತರದ ಮಹಿಳೆಯರನ್ನು ಒಳಗೊಂಡ ಕೃತಿಗಳು, ಅವುಗಳ ಅನುಭವ ಕಥೆಗಳು ನಮಗೂ ಸಿಕ್ಕಿ ಅದರ ಏನು ನಾವು ಇಂಟರ್ಸೆಕ್ಷನಲ್ ಅಪ್ರೋಚಿಂದ ಏನು ಅಧ್ಯಯನ ಮಾಡಬಹುದು ಅಂತ ಒಂದು ಅವಕಾಶ ಸಿಕ್ತಿತ್ತು.
ಇದು ನಿರಂಜನರ ಕಾದಂಬರಿಗಳ ಬಗೆಗಿನ ಆರೋಪನೂ ಅಲ್ಲ, ಆಕ್ಷೇಪಣೆನೂ ಅಲ್ಲ. ಆದರೆ ಸ್ವಲ್ಪ ದುರಾಸೆ, ಇನ್ನೂ ಜಾಸ್ತಿ ಚೆನ್ನಾಗಿರೋದು ಅಥವಾ ಇನ್ನೂ ವೈವಿಧ್ಯಮಯವಾದ ಒಂದು ಸ್ತ್ರೀ ಜಗತ್ತು ನಮಗೆ ಸಿಕ್ತಿತ್ತಲ್ಲ ಅಂತ ಒಂಥರ ದುರಾಸೆಯಿಂದ ಹೇಳಬಹುದು ಅಂತ ಅನಿಸುತ್ತೆ.